everyone's side. ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಬಣ ರಾಜಕಾರಣ. ಪ್ರತ್ಯೇಕ ಹೋರಾಟಕ್ಕೆ ನಿಂತ ಭಿನ್ನರ ಮೇಲೆ ಕ್ರಮಕ್ಕೆ ಬಿವೈ ವಿಜಯೇಂದ್ರ ಬಣ ಈಗ ಆಗ್ರಹಿಸಿದೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹೇಳಿದಾಗಲೇ ಬಣ ರಾಜಕೀಯದಿಂದಾಗಿ ರಾಜ್ಯ ಬಿಜೆಪಿ ಎಷ್ಟೇ ಪ್ರತಿಭಟನೆ ಹೋರಾಟ ಮಾಡೋದಕ್ಕೆ ಹೋದ್ರೂ ಅದರಲ್ಲಿ ಸೋಲು ಕಾಣುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ. ಹೀಗಾಗಿ ಕಳೆದ ರಾತ್ರಿ ಸಭೆ ನಡೆಸಿರುವಂತಹ ಬಿಎಸ್ವೈ ಹಾಗೂ ಬಿವೈ ವಿಜಯೇಂದ್ರರ ಬಣ ಏನಿದೆ, ಅವರ ಪರವಾಗಿರುವಂತಹ ಬಣ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ನಡೆಸಿತ್ತು. ಈ ಸಂದರ್ಭದಲ್ಲಿ ಯಾರ್ಯಾರು ಈ ರೀತಿಯಾಗಿ ಬಣ ರಾಜಕೀಯ ಮಾಡ್ತಿದ್ದಾರೆ, ಪ್ರತ್ಯೇಕ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಚರ್ಚೆ ಮಾಡಿದ್ದಾರಂತೆ. ರೇಣುಕಾಚಾರ್ಯ, ರೂಪಾಲಿ ನಾಯಕ್, ಸುನಿಲ್ ಹೆಗ್ಡೆ, ವೈಎಸ್ ಸಂಪಂಗಿ, ಮಾಡಾಳ್ ವಿರೂಪಾಕ್ಷಪ್ಪ, ನಿರಂಜನ್ ಕುಮಾರ್ ಸೇರಿದಂತೆ ಸಭೆಯಲ್ಲಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಅಂದ್ರೆ ಇವರು ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರ ಪರವಾಗಿರುವಂತಹ ಬಣ. ಈ ಬಣವನ್ನ ಇಟ್ಕೊಂಡು ನಿನ್ನೆ ಒಂದು ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಈ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೆ ಅಂತ ಭಿನ್ನರ ಬಣ ಏನ್ ನಿಂತಿದೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಹೈಕಮಾಂಡ್ಗೆ ಆಗ್ರಹಿಸೋಣ, ಅದಕ್ಕೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ನಾವು ಗಮನಕ್ಕೆ ತರೋಣ, ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಪ್ರದರ್ಶನಕ್ಕೆ ಅವಕಾಶ ಕೊಡಬಾರ್ದು ಅಂತ ಆಗ್ರಹಿಸೋಣ, ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕ ಹೋರಾಟ ಕೈ ಬಿಡಬೇಕು ಅಂತ ಸೂಚನೆ ಕೊಡ್ಲಿ ಅಂತೇಳಿ ನಾವು ವರಿಷ್ಠರಿಗೆ ಮನವಿ ಮಾಡೋಣ ಅಂತ ಈ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ಅವರ ನಿವಾಸದಲ್ಲಿ ಈ ಸಭೆ ನಡೀತು. ಅಂದರೆ ಬಿಎಸ್ವೈ ಹಾಗೂ ಬಿವೈವಿ ಅವರ ಬೆಂಬಲಿಗರೇನಿದ್ದಾರೆ ಅಥವಾ ಅವರ ಬಣದ ನಾಯಕರೇನಿದ್ದಾರೆ ಅವರ ಒಂದು ಸಭೆ ಇದು. ಆ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಎರಡು ಬಣಗಳಿದೆ, ಒಂದ್ ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವರ ಬಣ. ಈಗ ಯತ್ನಾಳ್ ಅವರ ಬಣ ಏನಿದೆ, ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂತ ತೊಡೆತಟ್ಟಿದೆ. ಅವ್ರ ಬಣದಲ್ಲಿ ಈಗ ಇರುವಂತದ್ದು ಅರವಿಂದ ಲಿಂಬಾವಳಿ ಇರ್ಬೋದು, ಅದೇ ರೀತಿಯಾಗಿ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ ಅನೇಕರಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಹಾಗೆ ಮುಂದುವರಿತಾ ಇದೆ. ಬಟ್ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಬಿಎಸ್ವೈ ಬಣದವರು ಒಂದು ರೀತಿ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು, ಏನ್ ತೀರ್ಮಾನ ತೆಗೆದುಕೊಂಡಿದ್ದಾರೆ? ಸೌಖ್ಯ ರಾಜ್ಯದಲ್ಲಿನ ಬಿಜೆಪಿಯ ಭಿನ್ನಮತವನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ, ಬಣ ರಾಜಕಾರಣದ ಗುದ್ದಾಟವನ್ನು ತಡೆಯುವಂತ ನಿಟ್ಟಿನಲ್ಲಿ ವರಿಷ್ಠ ನಾಯಕರುಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅನ್ನುವಂತ ಆಗ್ರಹವನ್ನ ರಾಜ್ಯಾಧ್ಯಕ್ಷರ ಬಣದ ಸದಸ್ಯರುಗಳು ಮಾಡ್ತಿದ್ದಾರೆ. ಈಗಾಗಲೇ ಬಿಜೆಪಿ ನಿಷ್ಠರ ಬಣ ಅಂತ ಗುರುತಿಸಿಕೊಂಡು ಆ ಬಣದಲ್ಲಿ ಭಿನ್ನತೆಯನ್ನ, ಅಂದ್ರೆ ಪಕ್ಷದ ಅಧಿಕೃತ ನಿಲುವುಗಳನ್ನು ಮೀರಿ ಜನಹಿತದ ವಿಚಾರವನ್ನ ಮುಂದಿಟ್ಟುಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಇತರ ಪ್ರಮುಖ ನಾಯಕರು ಕಾರ್ಯಕ್ರಮಗಳನ್ನು ರೂಪಿಸಿ ತೆರಳುತ್ತಿದ್ದಾರೆ. ವಕ್ಫ್ ಆಸ್ತಿಯ ವಿಚಾರದ ವಿವಾದಕ್ಕೆ ಸಂಬಂಧಪಟ್ಟಾಗಿ ಜನಾಭಿಪ್ರಾಯವನ್ನು ರೂಪಿಸುವ ಜನಾಂದೋಲನದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವರು ತಯಾರಿಯನ್ನ ಮಾಡಿಕೊಂಡು ಇದೇ ನವೆಂಬರ್ 25ರಿಂದ 1 ತಿಂಗಳ ಕಾಲ ಹೋರಾಟವನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಘೋಷಣೆಯ ಬಳಿಕ ಬಿಜೆಪಿಯಲ್ಲಿ ಮತ್ತೆ ಮೂಲ ಮತ್ತು ಭಿನ್ನರ ಬಣ ಅನ್ನುವಂತ ಎರಡು ಬಣಗಳು ಮತ್ತೆ ಆಕ್ಟಿವ್ ಆಗಿದ್ದವು. ವಿಜಯೇಂದ್ರ ಅವರು ಭಿನ್ನರ ಬಣದ ಘೋಷಣೆಯ ಬಳಿಕ ಪಕ್ಷದ ಅಧಿಕೃತ ಕಾರ್ಯಕ್ರಮ ವೇದಿಕೆಯಾಗಿ ಹೋರಾಟವನ್ನ ರೂಪಿಸುವಂತಹ ನಿರ್ಧಾರವನ್ನು ಪ್ರಕಟಿಸಿದ್ರು. ಈಗ ಈ ವಿಚಾರದ ಹಿನ್ನೆಲೆಯಲ್ಲಿ ವರಿಷ್ಠ ನಾಯಕರುಗಳ ಸಹಾಯ ಮತ್ತು ಅವರ ಗಮನಕ್ಕೆ ತರುವ ಪ್ರಯತ್ನವನ್ನ ರಾಜ್ಯಾಧ್ಯಕ್ಷರ ಬಣದ ಸದಸ್ಯರು ಮಾಡ್ತಿದ್ದಾರೆ. ಪಕ್ಷದ ಅಧಿಕೃತ ಕಾರ್ಯಕ್ರಮದ ಅಡಿಯಲ್ಲೇ ಎಲ್ಲಾ ಕಾರ್ಯಕ್ರಮಗಳು ಸಾಗಬೇಕು, ಪಕ್ಷದ ಚಿಹ್ನೆ ಅಡಿಯೇ ನಾವು ಮಾಡುವ ಹೋರಾಟಗಳೆಲ್ಲವೂ ಆಗಬೇಕು. ಬಿಜೆಪಿ ಅಂದ್ರೆ ಪಕ್ಷದ ಅಧಿಕೃತ ಚಿಹ್ನೆ ಅಡಿ ನಡೆಯುವಂತಹ ಕಾರ್ಯಕ್ರಮಗಳು. ಈ ಹಿನ್ನೆಲೆಯಲ್ಲಿ ಬೇರೆ ಯಾರೇ ಜನರ ಹೆಸರನ್ನು ಹೇಳಿಕೊಂಡು ಮಾಡುವಂತ ಹೋರಾಟಗಳಾಗ್ಲಿ ಅಥವಾ ಸಮಾವೇಶಗಳಿಗೆ ಅವಕಾಶವನ್ನ ಮಾಡಿಕೊಡಬಾರದು. ಎಲ್ಲರೂ ಪಕ್ಷದ ವೇದಿಕೆಯಡಿಯೇ ಬಂದು ಕಲೆತು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿಕೊಂಡಿದ್ದಾರೆ. ಹಾಗೆ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳು ನಡೆಯುವಂತಾಗಬೇಕು. ವರಿಷ್ಠರೇ ನೇಮಕ ಮಾಡಿರುವಂತಹ ರಾಜ್ಯಾಧ್ಯಕ್ಷರ ನಿಲುವು ಮತ್ತು ನಿರ್ಧಾರಗಳನ್ನ ಪ್ರಶ್ನಿಸುವ ಅಥವಾ ದೂರ ತಳ್ಳುವಂತಹ ಪ್ರಕ್ರಿಯೆಯನ್ನು ಯಾರು ಕೂಡ ಮಾಡಬಾರದು. ಇಂತಹ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕುವ ಪ್ರಯತ್ನವನ್ನ ವರಿಷ್ಠರು ಮಾಡಬೇಕು, ಕರೆದು ಸೂಚನೆಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ನಿನ್ನೆಯ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಪಕ್ಷದ ಅಧಿಕೃತ ವೇದಿಕೆಯನ್ನು ಹೊರತುಪಡಿಸಿ ಯಾರೇ ಯಾವುದೇ ರೀತಿಯಂತ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವ ನಿರ್ಧಾರವನ್ನು ವರಿಷ್ಠರು ಪ್ರಕಟಿಸಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅತಿ ಶೀಘ್ರವೇ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಮನವಿ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗುವಂತಹ ಒಕ್ಕರಲ ಅಭಿಮತವನ್ನ ನಿನ್ನೆ ನಡೆದಂತಹ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಅವರ ಬಣದ ಸದಸ್ಯರುಗಳು ತೆಗೆದುಕೊಂಡಿದ್ದಾರೆ. ಸಂಧ್ಯಾ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.
ಏನ್ ಮಾಡ್ತೀವಿ ಪವರ್ಫುಲ್